ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಪಸಂಖ್ಯಾತರಿಗೆ ಸೂಕ್ತ ನ್ಯಾಯ ಹಾಗೂ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ಪಕ್ಷಕ್ಕಾಗಿ ದುಡಿದ ಮುಸ್ಲಿಂ ಮತ್ತು ಕ್ರೈಸ್ತ ಸಮುದಾಯದ ಮುಖಂಡರನ್ನ ಕಡೆಗಣಿಸಲಾಗುತ್ತಿದೆ ಎಂದು ಮುಖಂಡರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಂಸದ ಐನೂರು ಮಂಜುನಾಥ್, ಸ್ಥಳೀಯ ಪ್ರಾಧಿಕಾರಗಳು ಹಾಗೂ ವಿವಿಧ ನಿಗಮ ಮಂಡಳಿಗಳಲ್ಲಿ ಜಿಲ್ಲೆಯ ಅಲ್ಪಸಂಖ್ಯಾತರಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಬೇಕು ಎಂದು ಒತ್ತಾಯಿಸಿದರು. ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಮತ್ತು ಕ್ರೈಸ್ತ ಸಮುದಾಯಗಳ ಕೊಡುಗೆ ಅಪಾರವಾಗಿದೆ. ಶಿವಮೊಗ್ಗ ನಗರದಲ್ಲೇ 2 ಸಮುದಾಯಗಳ ಜನಸಂಖ್ಯೆ ಸುಮಾರು 1 ಲಕ್ಷದಷ್ಟಿದ್ದು, ಭದ್ರಾವತಿಯಲ್ಲೂ ಗಣನೀಯ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಿದ್ದಾರೆ. ಪ್ರತಿ ಚುನಾವಣೆಯ ಸಂದರ್ಭದಲ್ಲೂ ಕಾಂಗ್ರೆಸ್ ನಾಯಕರು ವಿವಿಧ ಭರವಸೆಗಳನ್ನು ನೀಡುತ್ತಾರೆ, ಆದರೆ ಅವು ಸಮುದಾಯದ ಜನರಿಗೆ ತಲುಪ್ತಾ ಇಲ್ಲ ಎಂದು ಹೇಳಿದರು. ಇನ್ನು ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮುಸ್ಲಿಂ ಸಮುದಾಯದ ಒಬ್ಬರನ್ನ ಶಿವಮೊಗ್ಗ ಹಾಗೂ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವ ಭರವಸೆ ನೀಡಲಾಗಿತ್ತು. ಸರ್ಕಾರ ಅಸ್ತಿತ್ವಕ್ಕೆ ಬಂದು 3.5 ವರ್ಷ ಕಳೆದು ಇದೀಗ ಹೊಸ ಮುಖ್ಯಮಂತ್ರಿ ಅಧಿಕಾರ ವಹಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಕೊಟ್ಟ ಮಾತನ್ನ ಈಡೇರಿಸಬೇಕು ಎಂಬುದು ಅಲ್ಪಸಂಖ್ಯಾತರ ಪ್ರಮುಖ ಬೇಡಿಕೆಯಾಗಿದೆ ಎಂದು ಹೇಳಿದರು. ಪ್ರಮಾಣದಲ್ಲಿ ಅವರ ಜನಸಂಖ್ಯೆ ಕೂಡ ಇದೆ. ಈ 2 ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ, ನಮ್ಮ ಅಳಲನ್ನ ಯಾರು ಕೇಳ್ತಾ ಇಲ್ಲ, ನೀವು ನಮ್ಮ ಜೊತೆಗೆ ಬರಬೇಕು ಅಂತಕ್ಕಂಥ ಆಹ್ವಾನವನ್ನ ನನಗೆ ಕೊಟ್ಟ ಪರಿಣಾಮ ಅವರ ಪರವಾಗಿ ಬಂದಿಲ್ಲಿ ಕೂತಿದ್ದೇನೆ. ತಮ್ಮ ಮೂಲಕ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ತಮ್ಮ ಸಮುದಾಯದ ಗಮನವನ್ನ, ಕಾಂಗ್ರೆಸ್ ನಾಯಕರ ಗಮನವನ್ನು ಸೆಳೆಯುವಂತ ಅವರ ಪ್ರಯತ್ನಕ್ಕೆ ನನ್ನ ಬೆಂಬಲ ಕೂಡ ಇದೆ. ಶಿವಮೊಗ್ಗ ನಗರವೊಂದರೊಳಗೇನೆ ಸುಮಾರು 65,000 ಮುಸ್ಲಿಂ ಮತದಾರರಿದ್ದಾರೆ. ಕ್ರಿಶ್ಚಿಯನ್ ಮತದಾರರು ಸುಮಾರು 18,000 20,000 ಇದ್ದಾರೆ. ಸುಮಾರು 85,000 ಜನಸಂಖ್ಯೆ ಇರತಕ್ಕಂಥ ಈ ಸಮುದಾಯ, ಅದೇ ಪ್ರಮಾಣದಲ್ಲಿ ಭದ್ರಾವತಿಯಲ್ಲಿ ಕೂಡ 2 ಸಮುದಾಯ ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ, ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್. ಭದ್ರಾವತಿ ಮತ್ತು ಶಿವಮೊಗ್ಗ ಸೇರಿದಂಥ ಒಂದು ಪ್ರಾಧಿಕಾರ ಇದೆ, ಸ್ಫೂಡ, ಶಿವಮೊಗ್ಗ ಭದ್ರಾವತಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಇಲ್ಲಿ ಕೊಟ್ಟರೆ 2 ನಗರದ ಜನತೆಗೆ ಪ್ರಾತಿನಿಧ್ಯ ಕೊಟ್ಟಂಗೆ ಆಗುತ್ತೆ ಅಂತಕ್ಕಂಥ ಬೇಡಿಕೆಯನ್ನ 2 ಸಮುದಾಯದವರು ಇಟ್ಟಿದ್ದಾರೆ. ಕ್ರಿಶ್ಚಿಯನ್ ಸಮುದಾಯವು ಕೂಡ ಭದ್ರಾವತಿಯಲ್ಲಿ ಮತ್ತು ಶಿವಮೊಗ್ಗ ದೊಡ್ಡ ಪ್ರಮಾಣದಲ್ಲಿದೆ. ಮುಸ್ಲಿಂ ಸಮುದಾಯ ಕೂಡ ಶಿವಮೊಗ್ಗ ಮತ್ತು ಭದ್ರಾವತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ. ಇವೆರಡೂ ನಗರಕ್ಕೆ ಸೇರಿದಂತ ಒಂದು ಮಂಡಳಿ, ನಗರಾಭಿವೃದ್ಧಿ ಮಂಡಳಿ. ಇಲ್ಲಿ ಇದುವರೆಗೂ ಯಾರಿಗೂ ಕೊಟ್ಟಿರೋ ಮುಸ್ಲಿಂ ಪ್ರಾತಿನಿಧ್ಯವನ್ನು ಕೊಟ್ಟು ಬಹಳ ವರ್ಷಗಳಾಯಿತು. ಅದೇ ರೀತಿ ಕ್ರಿಶ್ಚಿಯನ್ ಸಮುದಾಯಕ್ಕೂ ಕೂಡ ಜನತಾದಳ ಇದ್ದಾಗ ರಿಚರ್ಡ್ ಕ್ವಾರ್ಟರ್ಸ್ ಅವರಿಗೆ, ಜಾಕಿನ್ಸನ್ ಅವರಿಗೆ ಕೊಟ್ಟದ್ರು. ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಆ ಬೋರ್ಡಿಗೆ ಮಾಡಿಕೊಡ್ತೇವೆ ಅಂತೇಳಿ ಇವರಿಗೆ ನಮ್ಮ ಪಕ್ಷದ ನಾಯಕರುಗಳು ಮಾತನ್ನ ಕೊಟ್ಟಿದ್ರಂತೆ. ಪ್ರತಿ ಚುನಾವಣೆಯಲ್ಲೂ ನಿಮಗೆ ಶಿವಮೊಗ್ಗ ಸೂಡ ಮಾಡ್ತೀವಿ ಚೇರ್ಮನ್ ಅಂತ ಹೇಳಿದ್ದಾರೆ. ಆದರೆ ಸರ್ಕಾರ ಬಂದು 3.5 ವರ್ಷ ಆಯಿತು, ಆ ಹೆಸರನ್ನ ಮತ್ತೆ ಯಾರು ಪ್ರಸ್ತಾವ ಮಾಡ್ತಾ ಇಲ್ಲ. ಮತ್ತಿನ್ನು ಅಲ್ಪಾವಧಿ ಉಳಿದಿದೆ, 2ನೇ ಮುಖ್ಯಮಂತ್ರಿ ಬಂದಿದ್ದಾರೆ. ಈ ಟೈಮ್ನಲ್ಲಾದರೂ ಕೂಡ ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರ ಈ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಿಗಬೇಕು. ಅಸೆಂಬ್ಲಿ ಚುನಾವಣೆಗಳಲ್ಲಿ ಜಿಲ್ಲೆಯಲ್ಲಿ ಟಿಕೆಟ್ ಸಿಗೋದಿಲ್ಲ, ಪಾರ್ಲಿಮೆಂಟಲ್ಲಿ ಸಿಗೋದಿಲ್ಲ, ಜಿಲ್ಲಾ ಪಂಚಾಯತ್ಗಳಲ್ಲಿ ಅತ್ಯಂತ ಕಡಿಮೆ 1-2-3 ಕಡೆ ಮುಸ್ಲಿಮ್ಸ್ ಸಿಗಬಹುದು, ಕ್ರಿಶ್ಚಿಯನ್ ಸಿಗೋದಿಲ್ಲ. ಲೋಕಲ್ ಬಾಡಿ MLC ಟಿಕೆಟ್ ಕೊಡೋದಿಲ್ಲ. ಹಾಗಾಗಿ ದೊಡ್ಡ ಯಾವುದೇ ಸ್ಥಾನಗಳಿಗೆ ನಮಗೆ ಅವಕಾಶ ಇಲ್ಲದಿರುವಂಥ ಸಂದರ್ಭದಲ್ಲಿ ನಿಗಮ ಮಂಡಳಿಗಳಲ್ಲಿ ನಮ್ಗೆ ಅವಕಾಶವನ್ನು ಕೊಡಬೇಕು. ನಾವು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿನ ಬೆಂಬಲಿಗರಾಗಿದ್ದೇವೆ ಅನ್ನೋಂಥ ಅವರ ಬೇಡಿಕೆ ಅತ್ಯಂತ ನ್ಯಾಯಬದ್ಧವಾಗಿದೆ. ಇದ್ರಿಗೆ ನೇಮಕಾತಿಗಳು ಹೇಗಾಗಿ ಹೋಗ್ತವೆ ರಾಜಕಾರಣದಲ್ಲಿ ಅಂತಂದ್ರೆ, ತಮ್ಮ ವ್ಯಕ್ತಿಗಳ ಬೆಂಬಲಿಗರಿಗೆ ಸ್ಥಾನಮಾನ ಸಿಗ್ತಾ ಹೋಗ್ತದೆ. ಇವರು ಪಕ್ಷದ ಬೆಂಬಲಿಗರು, ಇವರು ಪಕ್ಷದ ಫಾಲೋಯರ್ಸ್, ಯಾರೇ ವ್ಯಕ್ತಿಗಳ ಫಾಲೋಯರ್ಸ್ಗಳಲ್ಲ. ಹಾಗಾಗಿ ಸರ್ಕಾರ ಮತ್ತು ಪಕ್ಷ ವ್ಯಕ್ತಿಗಳ ಅಥವಾ ಕೆಲವೇ ನಾಯಕರ ಹಿಂಬಾಲಕರಿಗೆ ಅವಕಾಶವನ್ನು ಮಾಡಿಕೊಡದೆ ಪಕ್ಷವನ್ನ ಬೆಂಬಲಿಸ್ತಕ್ಕಂಥ ಹಿಂಬಾಲಿಸ್ತಕ್ಕಂಥ ಈ ಸಮುದಾಯಕ್ಕೆ
ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ಒತ್ತಡವನ್ನು ಆ ಎರಡೂ ಸಮುದಾಯದವರು ಹಾಕ್ತಾ ಇದ್ದಾರೆ. ಪತ್ರಕರ್ತರಿಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಗುರುತಿಸ್ಕೊಂಡಿದ್ದೀವಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲರಿಗೂ ಸಮಾನತೆ ಮತ್ತು ಸ್ಥಾನಮಾನ ಕೊಡ್ತಾ ಇದೆ. ಆದರೆ ಮುಸಲ್ಮಾನರು ಮತ್ತು ಕ್ರೈಸ್ತರಿಗೆ ಏನಾಗಿದೆ ಅಂದರೆ, ಚುನಾವಣೆ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದರೆ, ನಾವು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿರ್ತೀವಿ, ಹೋಗಿ ಕರೆದೇ ಇದ್ರು, ಆದರೆ ಬೇರೆ ಪಕ್ಷದಿಂದನೂ ಬಂದಿರ್ತಾರೆ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಬಂದರು. ಆ ಟೈಮಲ್ಲಿ ಚುನಾವಣೆ ಸಂದರ್ಭದಲ್ಲಿ ತುಂಬ ಅವಶ್ಯಕತೆ ಇರುತ್ತೆ. ಆದರೆ ಆ ದೊಡ್ಡವರ ಇದ್ರ ಲೆವೆಲಲ್ಲಿ ಆ ಗಮನಕ್ಕೆ ಬರೋದೇ ಇಲ್ಲ. ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ಇವ್ರು ಕೆಲಸ ಮಾಡಿದ್ದಾರೆ, ಇವರು ಈ ಥರ ಗುರುತಿಸೋ ಇದೇ ಇಲ್ಲ. ಅದರಿಂದ ಏನಾಗ್ತಿದೆ ಅಂದರೆ, ಇವತ್ತು ನಮ್ಮ ವಾರ್ಡ್ಗಳಲ್ಲಿ, ಕೇರಿಗಳಲ್ಲಿ, ನಗರಗಳಲ್ಲಿ ಯಾವುದೇ ರೀತಿಯ ಕೆಲಸಗಳಾಗ್ತಾ ಇಲ್ಲ. ಮತ್ತು ಅವಾಗ ಆ ಸಂದರ್ಭದಲ್ಲಿ ನಾವು ಚುನಾವಣೆ ಸಂದರ್ಭದಲ್ಲಿ ಓಟಿಗೆ ಹೋಗ್ತೀವಲ್ಲ, ಅವಾಗೆಲ್ಲ ನೀವು ಓಟ್ ಹಾಕ್ಸಿ ಇದು ಮಾಡಿದ್ರಲ್ಲಪ್ಪ, ಇವಾಗ ಯಾಕೆ ಕೆಲಸಗಳಾಗ್ತಾ ಇಲ್ಲ ಅಂತ ಕೇಳಿದ್ರೆ, ಆಮೇಲೆ ಇವತ್ತು ಎಷ್ಟು ಘಟಾನುಘಟಿ ಹಳಬರು ಇದ್ದಾರೆ ಕಾರ್ಯಕರ್ತರು, ಮತ್ತೆ ಈಗ ಹೊಸದಾಗಿ ಬಂದು ಸೇರ್ಕೊಂಡವರು ಇದ್ದಾರೆ, ಅವರ ಸಾಮರ್ಥ್ಯ ಮತ್ತೆ ಬೇರೆ ಪಕ್ಷದಿಂದ ಬಂದು ಸೇರ್ಕೊಂಡಿರೋರು ಇದ್ದಾರೆ. ಈಗ ಅವ್ರನ್ನೆಲ್ಲ ಗುರುತಿಸುವಂತಹ ಕೆಲಸ ಆಗಬೇಕು. ಆದರೆ ಇವತ್ತು ನಮ್ಮ ಇದರಲ್ಲಿ ಏನಾಗ್ತಾ ಇದೆ ಅಂದರೆ, ಅವರಿಗೆ ಸ್ವಲ್ಪ ಎಲ್ಲೋ ಕಡೆಗಣಿಸಲಾಗ್ತಾ ಇದೆ ಅಂತ ಒಂದು ಮನಸ್ಸಿಗೆ ಅನಿಸ್ತಾ ಇದೆ. ಆದ್ರಿಂದ ಏನಾಗ್ತಿದೆ, ಇವತ್ತು ನಾವೆಲ್ಲರೂ ಸೇರಿ ಕ್ರೈಸ್ತ ಸಮಾಜದವರು, ಅಲ್ಪಸಂಖ್ಯಾತರು, ಮುಸಲ್ಮಾನರು ಇವತ್ತು ನಮ್ಮ ಮಂಜಣ್ಣನ ನೇತೃತ್ವದಲ್ಲಿ ಈಗ ಪಕ್ಷದ ಗಮನಕ್ಕೆ ತರಬೇಕಂತ ಈ ಉದ್ದೇಶದಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಅದರದ ಮುಂದಿನ ಹಂತವಾಗಿ ನಮ್ಮ ಕ್ರೈಸ್ತ ಮುಖಂಡರಾದ ಅವ್ರು ಮಾತಾಡ್ತಾರೆ. ಆ ನಂತರ ನಮ್ಮ ಮಂಜಣ್ಣ ಅವರು ಮಾತಾಡ್ತಾರೆ. ಆದರೆ ನಮಗೆ ಪಕ್ಷದಲ್ಲಿ ಸೂಕ್ತವಾದ ಪ್ರಾತಿನಿಧ್ಯ ನೀಡಿಲ್ಲ. ಈ ಬಾರಿ ಆದರೂ ನಮಗೆ ಒಂದು ಸೂಕ್ತ ಪ್ರಾತಿನಿಧ್ಯ, ಯಾವುದಾದ್ರು ಒಂದು ಮಂಡಳಿ, ನಿಗಮ ಮಂಡಳಿಗಳಿಗೆ ಒಂದು ಸೂಕ್ತ ಪ್ರಾತಿನಿಧ್ಯ ನೀಡಬೇಕಾಗಿ ಕೇಳ್ಕೊಳ್ತಾ ಮನವಿ ಸಲ್ಲಿಸಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಶ್ರೀಯುತ ಮಂಜಣ್ಣ ಅವರ ಅಧ್ಯಕ್ಷತೆಯಲ್ಲಿ. ಯಾಕಂದರೆ ಸುಮಾರು 40 ವರ್ಷದಿಂದ ನೋಡಿ, ನಮ್ಮ ಕ್ರೈಸ್ತರಿಗೆ ಯಾವುದೇ ಸ್ಥಾನಮಾನ ನೀಡಿಲ್ಲ. 40 ವರ್ಷದಿಂದ ಯಾರೂ ಸ್ಥಾನಮಾನ ನೀಡಿಲ್ಲ. ಈಗ ಒಂದು ಒಳ್ಳೆಯ ಅವಕಾಶ ಇದೆ. ಯಾಕಂದರೆ 3-4 ನಿಗಮ ಮಂಡಳಿ ಇದಾವೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಕಾಡ ಇದೆ, ಸೂಡ ಇದೆ, ಮಲೆನಾಡು ಅಭಿವೃದ್ಧಿ ಪರಿಷತ್ ಇದೆ.